ಸರಗೂರು ನೂತನ ತಾಲೂಕು ಕೇಂದ್ರವಾಗಿ ರಚನೆಯಾದ ಬಳಿಕ ಮೊದಲನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸುವ ಸಂಬಂಧ ಪೂರ್ವಭಾವಿ ಸಭೆಯನ್ನು ಹೆಚ್ಡಿಕೋಟೆ ತಾಲೂಕು ಆಡಳಿತ ಸೌಧದ ಶ್ರೀ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಶಾಸಕರಾದ ಅನಿಲ್ ಚಿಕ್ಕಮಾದೂರ್ ಅವರು ವಹಿಸಿ ಮಾತನಾಡಿ, ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗೆ ಮೀಸಲಾದ ಅತಿದೊಡ್ಡ ಕಾರ್ಯಕ್ರಮವೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಸರಗೂರಿನಲ್ಲಿ ಜನವರಿ 17ಕ್ಕೆ ಸಮ್ಮೇಳನ ನಡೆಸಲು ಎಲ್ಲರೂ ಒಮ್ಮತದಿಂದ ತೀರ್ಮಾನ ಮಾಡಲಾಗಿದೆ. ಸಮ್ಮೇಳನದ ಅಧ್ಯಕ್ಷರನ್ನು ಮುಂದಿನ ಸಭೆಯಲ್ಲಿ ಆಯ್ಕೆ ಮಾಡಲಾಗುವುದು. ಬೆಳ್ಳಿರಥ, ಧ್ವಜಾರೋಹಣ, ಮೆರವಣಿಗೆ ಚಾಲನೆ, ಸಮ್ಮೇಳನದ ಉದ್ಘಾಟನೆ, ಕರ್ನಾಟಕ ವೈಭವ ಬಿಂಬಿಸುವಂತ ಸ್ತಬ್ಧ ಚಿತ್ರ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡ ಆಹ್ವಾನಿಸುವಂತೆ ಸಂಬಂಧಿಸಿದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದರು. ಪ್ರಾಸ್ತಾವಿಕ ನುಡಿಯನ್ನು ನಿಕಟಪೂರ್ವ ಅಧ್ಯಕ್ಷ ವೈರಿ ರಾಜಣ್ಣನವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರಿ, ಇಒ ಪ್ರೇಮ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ನಂದೀಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಸಂತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧ್ಯ ಸಂಸ್ಥೆ 1915 ಮೇ 5ರಂದು ಆರಂಭವಾದ ಸಂಸ್ಥೆ ಇವತ್ತಿಗೆ 109 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದಲ್ಲೇ ಆರಂಭವಾದಂಥ ಕನ್ನಡ ಸರ್ಕಾರದ ಸಂಸ್ಥೆ ಮತ್ತೆ ಕರ್ನಾಟಕ ಸರ್ಕಾರದಿಂದ ಅನುದಾನ ಪಡೆಯುವಂಥ ಏಕೈಕ ಕನ್ನಡ ಪ್ರಾಥಮಿಕ ಸಂಸ್ಥೆ ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು. ಇದು ದೊಡ್ಡ ಒಂದು ಹಿನ್ನೆಲೆ ಇದೆ. ನಮ್ಮ ಪೂರ್ವಿಕರು ಕನ್ನಡದ ಹೋರಾಟಗಾರರು ಕನ್ನಡ ನಾಡಿನಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು, ಕನ್ನಡ ಜನರ ಭಾಷೆಯಾಗಿದೆ, ಇದು ಉದ್ಯೋಗದ ಭಾಷೆ ಆಗಬೇಕು, ಅನ್ನದ ಭಾಷೆ ಆಗಬೇಕು, ಇಂಥ ಬೇರೆ ಬೇರೆ ಒಂದು ಕಾರಣ ಇಟ್ಕೊಂಡು ನಮ್ಮ ಕನ್ನಡಿಗರಿಗೆ ಗೊತ್ತಾಗಬೇಕು ಅನ್ನೋದಾದರೆ ಕನ್ನಡ ಹೆಚ್ಚು ಪ್ರಚಲಿತದಲ್ಲಿ ಈ ರಾಜ್ಯದಲ್ಲಿ ಇರಬೇಕು ಅಂತ ಆಸೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಪ್ರಮುಖ ಆಶಯ ಇದ್ದದ್ದು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆ ಆಗಬೇಕು. ಆ ಮುಖಾಂತರ ನಮ್ಮ ಕನ್ನಡಿಗರ ಕನ್ನಡ ಮಾತನಾಡುವಂಥ ಎಲ್ಲ ಜನರ ರಕ್ಷಣೆ ಆಗಬೇಕು. ಆ ಕಾರಣಕ್ಕೋಸ್ಕರವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಕನ್ನಡ ನಾಡು, ನುಡಿ, ಜಲ, ಗಡಿಗಳ ಸಮಸ್ಯೆಗಳಿರ್ಬೋದು, ಶಿಕ್ಷಣದ ಸಮಸ್ಯೆಗಳಿರ್ಬೋದು, ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. ಮತ್ತೆ ಕಾಲಕ್ಕೆ ಇಂಥ ಸಮ್ಮೇಳನ ಆಲ್ರೆಡಿ ಕೋಟೆ ತಾಲೂಕಿನಲ್ಲಿ ಶಾಸಕರಾದ ಸುಮಾರು 5 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ದೀವಿ, ತಾಲೂಕು ಮಟ್ಟದ ಕಾರ್ಯಕ್ರಮಗಳು ಮಾಡಿದ್ದೀವಿ. ಅಂದರೆ ಎಲ್ಲ ಜಯಂತಿಯನ್ನು ಮಾಡ್ತಿರ್ತೀವಿ, 32 ಜಯಂತಿನೂ ಮಾಡ್ತೀವಿ. ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪಕ್ಷ ಕೊಟ್ಟಂಥ ಕಾರ್ಯಕ್ರಮಗಳನ್ನ ಭಾಳ ಯಶಸ್ವಿಯಾಗಿ ಮಾಡಿದ್ವಿ. ತಾಲೂಕಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಇದುವರೆಗೂ ಇಂಥ ಕಾರ್ಯಕ್ರಮ ಸಕ್ಸಸ್ ಆಗಿಲ್ಲ ಅಂತ ಎಲ್ಲೂ ಕೂಡ ಮಾತಿಲ್ಲ. ಎಲ್ಲ ಕಾರ್ಯಕ್ರಮಗಳು ಕೂಡ ನಾವೆಲ್ಲ ಸಾಕಾಗಿ ಸಕ್ಸಸ್ ಮಾಡಿದ್ದೀವಿ. ಅದರಿಂದ 11ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಯಾರನ್ನ ನಾವು ಬೆಳ್ಳಿರಥದಲ್ಲಿ ಕೂರಿಸಿ ಮೆರವಣಿಗೆಯನ್ನ ಮಾಡಬೇಕು, ಸಮ್ಮೇಳನ ಅಧ್ಯಕ್ಷರು ಮಾಡಬೇಕಾಗ್ತದೆ. ಅದರ ಒಂದು ಬೆಳ್ಳಿ ರಥ ತಂದು ಅವ್ರನ್ನ ಕೂರಿಸಿ ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಆಗ್ತದೆ ತನಕ ಪ್ರೋಗ್ರಾಮ್ ಆಗ್ತದೆ. ಒಂದು ಬೆಳ್ಳಿ ರಥದ್ದು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ನಂತರ ಕನ್ನಡ ಸಂಸ್ಕೃತಿ ಇಲಾಖೆ ಕಲಾತಂಡ ಮತ್ತೆ ಎಲ್ಲರೂ ಲೋಕಲ್ ಅವರು ಕಲಾತಂಡಗಳು ಕೊಡೋರಿದೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರನ್ನ ಕಲಾತಂಡಗಳು ತರ್ತಕ್ಕಂಥ ಪ್ರಯತ್ನ ಮಾಡಿ ಮಕ್ಕಳಿಗೆ ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ವೋ ಅನ್ನೋದು ನೀವು ಮೆರವಣಿಗೆ ಅದು ನೋಡಿ. ಒಂದು ಎಲ್ಲ ಮಕ್ಕಳುಗಳನ್ನು ಹೈಸ್ಕೂಲ್ ಮಕ್ಕಳುಗಳನ್ನ ಕರ್ತಕ್ಕಂಥ ಪ್ರಯತ್ನ, ಎಲ್ಲ ಹೈಸ್ಕೂಲ್ ಮಕ್ಕಳುಗಳು ಆಯ್ತು. ನಾನು ಕೆಲವು ಜೂನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಮಾತಾಡಿದ್ದೀನಿ. ಗೋಪಿ ಅವ್ರ ಜೊತೆ ನಾನು ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದೆ. ಈ ಕಾರ್ಯಕ್ರಮಕ್ಕೆ CM ಬರೋ ಕಾರ್ಯಕ್ರಮ ಆದ್ರಿಂದ ಅದು ಪೋಸ್ಟ್ ಬೋನ್ ಮಾಡಿದ್ದೀನಿ. ಅಲ್ಲಿ ಜೂನಿಯರ್ಸ್ ಶಂಕರ್, ನಾಗು, ಅಂಬರೀಶ್ ಜೂನಿಯರ್ ಆರ್ಟಿಸ್ಟ್ಗಳು ಬರ್ತಾರೆ. ಸರಿ ಸರ್, ಒಬ್ಬಿಟ್ಟು, ಅನ್ನ ಸಾಂಬಾರು, ಮೈಸೂರು ಪಾಪು, ಅದನ್ನು ನಾನೇ ಜವಾಬ್ದಾರಿ ತೆಗೆದುಕೊಂಡು ವೈಯಕ್ತಿಕವಾಗಿ 2,000-3,000 ಜನ ಮಾಡ್ತೀವಿ. ಮತ್ತು ಸಂಜೆನೂ ಕೂಡ ಕಾಫಿ, ಸ್ನ್ಯಾಕ್ಸು, ಒಂದು ಉಪ್ಪಿಟ್ಟು ವ್ಯವಸ್ಥೆ ಇರ್ಬೋದು. ಅದನ್ನು ಕೂಡ 5 ಗಂಟೆಗೆ 6 ಗಂಟೆಗೆ ಮಾಡೋಣ. ನಂತರ 8 ಗಂಟೆಗೂ ಕೂಡ ಒಂದು ಅನ್ನ ಸಾಂಬಾರು ವ್ಯವಸ್ಥೆಯಲ್ಲಿ 3 ಥರದ ತಿಂಡಿನೂ ಕೂಡ ಮಾಡಿಸಿ ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಸರ್ವಕಲೆಗಳ ಕಾರ್ಯಕ್ರಮವನ್ನು ಮಾಡೋಣ. ಊಟದ ವ್ಯವಸ್ಥೆ ಏನಿದ್ರು ಕೂಡ ಜವಾಬ್ದಾರಿ ತಗೊಂಡು ನಾನೇ ಮಾಡಿಕೊಡ್ತೀನಿ. ಉಳಿದಂತೆ ಮೂಮೆಂಟು, ಶಾಲು ಹಾರ ಇರ್ಬೋದು, ಒಂದು ಕೂತು ಚರ್ಚೆಯನ್ನು ನಾವು ಮಾಡಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರ ಸಹಕಾರ ಬಹಳ ಮುಖ್ಯ. ಎಲ್ಲ ಸಂಘ ಸಂಸ್ಥೆಗಳು
ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಒಳ್ಳೆಯದಾಗಂತ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.